ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಇವತ್ತಿನ ನಮ್ಮ ಸ್ಟೋರಿ ಸಕ್ಕರೆ ನಗರಿಯದ್ದು. ಆದರೆ ಈ ಕಥೆ ಆರಂಭವಾಗೋದು ಯುಪಿಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳದಿಂದ. ಈ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭ ಮೇಳ ಅದ್ದೂರಿಯಾಗಿ ನಡೀತಾ ಇದೆ. 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭ ಮೇಳದಲ್ಲಿ ಶುದ್ಧ ಮನಸ್ಸಿನೊಂದಿಗೆ ಗಂಗೆಯಲ್ಲಿ ಮಿಂದೆದ್ರೆ ನಮ್ಮ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು. ಹೀಗಾಗಿ ದೇಶದಿಂದ ಮಾತ್ರವಲ್ಲದೆ ಇಡೀ ಜಗತ್ತಿನ ಮೂಲೆ ಮೂಲೆಯಿಂದ ಕೋಟ್ಯಾಂತರ ಭಕ್ತರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳಕ್ಕೆ ಬಂದು ಪುನೀತರಾಗ್ತಿದ್ದಾರೆ. ಹೀಗೇನೆ ಮಂಡ್ಯದ ವ್ಯಕ್ತಿಯೊಬ್ಬ ಮಹಾಕುಂಭ ಮೇಳಕ್ಕೆ ಹೋಗಿದ್ದ. ಸರಿ, ಅದರಲ್ಲೇನಿದೆ ವಿಶೇಷ? ಎಲ್ರ ಥರ ಇವನು ಹೋಗಿದ್ದಾನೆ ಅಲ್ವಾ ಅನ್ಕೋಬೇಡಿ. ಎಲ್ಲರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರೋ ಪಾಪಗಳಿಂದ ಮುಕ್ತಿ ಪಡೆಯೋಕೆ ಪುಣ್ಯ ಸ್ನಾನ ಮಾಡ್ತಾರೆ. ಹಾಗೆ ಇವನು ಕೂಡ ಪಾಪ ಕಳೆಯೋಕೆ ಗಂಗೆಯಲ್ಲಿ ಮಿಂದೆದ್ದಿದ್ದಾನೆ. ಆದರೆ ಇವನು ಮಾಡಿರೋ ಪಾಪ ಮಾತ್ರ ಅಂತಿಂಥದ್ದಲ್ಲ. ಸ್ವಂತ ತಮ್ಮನ ಕೊಲೆಗೆ ಸುಪಾರಿ ಕೊಟ್ಟು ತಾನು ಈ ಪಾಪ ತೊಳ್ಕೊಳ್ಳೋಕೆ ಕುಂಭಮೇಳಕ್ಕೆ ಹೋಗಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಹಾಗಿದ್ರೆ ಏನಿದು ಪ್ರಕರಣ? ಅಣ್ಣನೇ ತಮ್ಮನ ಕೊಲೆಗೆ ಸುಪಾರಿ ಕೊಟ್ಟಿದ್ಯಾಕೆ? ಸ್ವಂತ ಅಣ್ಣನೇ ಒಡ ಹುಟ್ಟಿದ ಪ್ರೀತಿಯ ತಮ್ಮನನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತಾನೆ ಅಂದರೆ ಇವರಿಬ್ಬರ ಮಧ್ಯೆ ಅಂಥದ್ದೇನಾಗಿತ್ತು? ಇದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹುಟ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅಂತ. ಈ ಮಾತು ಎಲ್ಲ ಕಾಲಕ್ಕೂ ಅನ್ವಯ. ಅದರಲ್ಲೂ ಈಗಿನ ಕಾಲದಲ್ಲಂತೂ ಸಂಬಂಧಗಳಿಗೆ ಬೆಲೆನೇ ಇಲ್ದಂಗಾಗಿದೆ. ನಮ್ಮ ಇವತ್ತಿನ ಎಪಿಸೋಡ್ನ ಅಣ್ಣ ತಮ್ಮಂದಿರ ಕಥೆ ಕೂಡ ಇದಕ್ಕೆ ಭಿನ್ನವಿಲ್ಲ. ಅದು ಫೆಬ್ರವರಿ 11, 2025. ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಲಕ್ಷ್ಮೇಗೌಡನದೊಡ್ಡಿ ಗ್ರಾಮದಲ್ಲಿ ಎಂದಿನಂತೆ 45 ವರ್ಷದ ಕೃಷ್ಣೇಗೌಡ ಎಂಬ ವ್ಯಕ್ತಿ ಬೆಳಗ್ಗೆ ಬೇಗ ಎದ್ದು ತನ್ನ ಎಮ್ಮೆಗಳನ್ನು ಕೊಟ್ಟಿಗೆಯಿಂದ ಹೊರಗಡೆ ಎಳ್ಕೊಂಡು ಬಂದು 6 ಗಂಟೆ ಸುಮಾರಿಗೆ ತಮ್ಮ ಜಮೀನಿನಲ್ಲಿ ಕಟ್ಟಾಕೋಕೆ ಹೋಗಿದ್ರು. ಆದರೆ ಈ ವೇಳೆ ಯಾರೋ 7 ಜನ ದುಷ್ಕರ್ಮಿಗಳು ಕೃಷ್ಣೇಗೌಡ ಬರೋದನ್ನೇ ಕಾಯ್ಕೊಂಡಿದ್ರು. ಬಂದಿದ್ದೇ ತಡ, ತಕ್ಷಣ ಆತನನ್ನ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ರು. ಈ 7 ಜನ ಆರೋಪಿಗಳು ಸೇರ್ಕೊಂಡು ಹೆಂಗ್ ಹಲ್ಲೆ ಮಾಡಿದ್ರು ಅಂದ್ರೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಬದುಕುಳಿಬಾರ್ದು, 1% ಕೂಡ ಉಳಿಯೋ ಚಾನ್ಸೇ ಇರಬಾರ್ದು. ಹಂಗೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹೊಡೆದಾಕ್ಬಿಟ್ಟಿದ್ರು. ಕುತ್ತಿಗೆಗೆ ಚಾಕುಯಿಂದ ಇರಿದಿದ್ದರಿಂದ ಕೃಷ್ಣೇಗೌಡ ಸ್ಥಳದಲ್ಲೇ ಸತ್ತೋಗಿದ್ದ. ತನ್ನದೇ ಜಮೀನಿನಲ್ಲಿ ದೇವಸ್ಥಾನದ ಎದುರಿಗೆ ಕೃಷ್ಣೇಗೌಡ ಶವ ರಕ್ತದ ಮಡುವಿನಲ್ಲಿ ಅನಾಥವಾಗಿ ಬಿದ್ದಿತ್ತು. ಅಂದಹಾಗೆ ಈ ಕೊಲೆ ಮಾಡಿದ ಯಾರೂ ಈ ಕೃಷ್ಣೇಗೌಡನಿಗೆ ಗೊತ್ತಿರೋರಲ್ಲ. ಇವರೆಲ್ಲ ಸುಪಾರಿ ಕಿಲ್ಲರ್ಸ್. ಇತ್ತ ಮನೆಯಲ್ಲಿ ಗಂಡ ಜಮೀನಿಗೆ ಹೋಗಿದ್ದಾನೆ, ಬರ್ತಾನೆ ಅಂತ ಹೆಂಡತಿ ಕಾಯ್ಕೊಂಡಿದ್ರು. ಆದರೆ ಜಮೀನಿನಲ್ಲಿ ಕೃಷ್ಣೇಗೌಡ ಕೊಲೆಯಾಗಿ ಹೋಗಿತ್ತು. ಈ ವಿಷಯ ಹೆಂಡತಿಗೆ ಗೊತ್ತೇ ಇರಲಿಲ್ಲ. ಯಾರೋ ಓಡಿ ಬಂದು ಹೆಂಡತಿಗೆ ವಿಷಯ ತಿಳಿಸಿದ್ರು. ವಿಷಯ ಗೊತ್ತಾದ ಕೂಡಲೇ ಹೆಂಡತಿಯ ತಲೆ ಮೇಲೆ ಆಕಾಶವೇ ಕಳಚಿ ಬಿದ್ದಿತ್ತು. ತಕ್ಷಣ ಎದ್ನೋ ಬಿದ್ನೋ ಅಂತ ಹೆಂಡತಿ ಹೊಲಕ್ಕೆ ದೌಡಾಯಿಸಿದ್ರು. ಗಂಡನ ಶವ ನೋಡಿ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು. ಪುಟ್ಟ ಗ್ರಾಮ ಅಲ್ವಾ, ಈ ಕೊಲೆ ಸುದ್ದಿ ಎಲ್ಲ ಹರಡೋಕೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಈ ಸುದ್ದಿ ಊರವರಿಗೆಲ್ಲ ಗೊತ್ತಾಗಿ ನೂರಾರು ಸಂಖ್ಯೆಯಲ್ಲಿ ಎಲ್ಲರೂ ದೇವಸ್ಥಾನ ಹತ್ರ ಇರೋ ಜಮೀನ್ ಹತ್ರ ಓಡೋಡಿ ಬಂದ್ರು. ಅಲ್ಲಿ ರಕ್ತದ ಮಡುವಿನಲ್ಲಿ ಕೃಷ್ಣೇಗೌಡ ಕೊಲೆಯಾಗಿ ಬಿದ್ದಿದ್ದು ನೋಡಿ ಎಲ್ಲರೂ ಶಾಕ್ ಆಗಿದ್ರು. ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಜಮೀನಿನಲ್ಲಿ ಕೊಲೆಯಾಗಿದೆ ಸರ್, ಬೇಗ ಬನ್ನಿ ಅಂತ ಯಾರೋ ಫೋನ್ ಮಾಡಿ ಹೇಳಿದ್ರು. ವಿಷಯ ತಿಳಿದ ಕೂಡಲೇ ಮಂಡ್ಯದ KM ದೊಡ್ಡಿ ಪೊಲೀಸರು ಸ್ಥಳಕ್ಕೆ ಬಂದು ಪ್ರಾಥಮಿಕ ಮಾಹಿತಿ ಕಲೆ ಹಾಕೋದ್ರಲ್ಲಿ ಬ್ಯುಸಿಯಾದ್ರು. ಆಂಬ್ಯುಲೆನ್ಸ್ ಕರೆಸಿ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು. ಅಲ್ಲದೆ ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಕರೆಸಿದ್ರು. ಈ ವೇಳೆ ಊರವರೆಲ್ಲ ಈ ಕೃಷ್ಣೇಗೌಡನನ್ನ ಯಾರು ಕೊಲೆ ಮಾಡಿರಬಹುದು, ಅದು ಇಷ್ಟು ಭಯಾನಕವಾಗಿ ಯಾರು ಸಾಯಿಸಿರಬಹುದು ಅಂತ ತಮ್ಮಲ್ಲೇ ಮಾತಾಡ್ಕೊಳ್ತಿದ್ರು. ಪೊಲೀಸರು ಮೃತನ ಹೆಂಡತಿ, ಸಂಬಂಧಿಕರು ಮತ್ತು ಊರವರನ್ನೆಲ್ಲ ವಿಚಾರಣೆ ಮಾಡಿದ್ರು. ಈ ಕೊಲೆ ಯಾವಾಗಾಗಿದ್ದು, ಇವರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಅಣ್ಣ ತಮ್ಮಂದಿರೆಷ್ಟು, ಬಾಡಿ ಫಸ್ಟ್ ನೋಡಿದ್ಯಾರು, ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ, ಏನಕ್ಕೆ ಕೊಲೆ ಆಗಿರಬಹುದು, ಯಾರ ಜೊತೆ ಆದರೂ ದ್ವೇಷ ಇತ್ತಾ, ಹಣದ ವ್ಯವಹಾರ ಏನಾದರೂ ಇತ್ತಾ ಅಂತ ಒಂದಿಷ್ಟು ರ್ಯಾಂಡಮ್ ಪ್ರಶ್ನೆ ಕೇಳ್ತಾರೆ. ಆಗ ಎಲ್ಲರೂ ತಮಗೆಷ್ಟು ಗೊತ್ತಿತ್ತೋ ಅಷ್ಟು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಈ ವೇಳೆ ಕೃಷ್ಣೇಗೌಡನನ್ನ ನೆನೆಸ್ಕೊಂಡು ಎಲ್ಲರೂ ಕಣ್ಣೀರು ಹಾಕ್ತಿದ್ರು. ಪೊಲೀಸರು ತಮ್ಮ ಕೆಲಸ ಮುಗಿಸಿ ಹೊರಟ್ರು. ಜನ ಕೂಡ ತಂಪಾಡಿಗೆ ತಾವು ಕೊಲೆ ಕಾರಣದ ಬಗ್ಗೆ ಗೊಣಗಿಕೊಂಡು ಜಾಗ ಖಾಲಿ ಮಾಡಿದ್ರು. ಸ್ವಲ್ಪ ಹೊತ್ತಿನ ನಂತರ ಪೋಸ್ಟ್ ಮಾರ್ಟಮ್ ಮುಗಿಸಿ ಬಾಡಿಯನ್ನ ಮನೆಯವರಿಗೆ ಹಸ್ತಾಂತರಿಸಿದ್ರು. ವಿಧಿವಿಧಾನದಂತೆ ಮನೆಯವರೆಲ್ಲ ಸೇರ್ಕೊಂಡು ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು.
ಈ ವೇಳೆ ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ. ಅದೇನೆಂದರೆ, ಈ ಮೃತ ಕೃಷ್ಣೇಗೌಡನಿಗೆ ಒಬ್ಬ ಅಣ್ಣ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವನು ಎಲ್ಲೂ ಕಾಣಿಸ್ಲೇ ಇಲ್ವಲ್ಲ, ಕೊಲೆಯಾದ ದಿನಾನೂ ಕಾಣಿಸಿಲ್ಲ, ಊರವರೆಲ್ಲ ಬಂದರೂ ಇವನು ಮಾತ್ರ ಬಂದಿರಲಿಲ್ಲ, ಏನು ಕಥೆ ಇವನದ್ದು ಅಂತ ಪೊಲೀಸರು ಅಬ್ಸರ್ವ್ ಮಾಡ್ತಾರೆ. ಅಟ್ಲೀಸ್ಟ್ ಅಂತ್ಯಕ್ರಿಯೆ ವೇಳೆ ಆದರೂ ಬರಬೇಕಿತ್ತಲ್ಲ, ಆವಾಗಲೂ ಬಂದಿಲ್ವಲ್ಲ ಅಂತ ಅಣ್ಣ ಶಿವನಂಜೇಗೌಡನ ಮೇಲೆ ಒಂದು ಸಣ್ಣ ಅನುಮಾನ ಪಡ್ತಾರೆ. ಅಂದರೆ ಸ್ವಂತ ತಮ್ಮನ ಕೊಲೆಯಾದರೂ ಅಣ್ಣನಾದ ಶಿವನಂಜೇಗೌಡ ಅಂತ್ಯ ಸಂಸ್ಕಾರದ ವೇಳೆ ಸ್ಥಳದಲ್ಲಿ ಇರಲೇ ಇಲ್ಲ. ಎಲ್ಲ ಊರಿನವರು ಬಂದರೂ ಇವನು ಮಾತ್ರ ನಾಪತ್ತೆಯಾಗಿದ್ದ. ಆಗ ಪೊಲೀಸರು ಕೃಷ್ಣೇಗೌಡನ ಅಣ್ಣ ಶಿವನಂಜೇಗೌಡನ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಶಿವನಂಜೇಗೌಡ ಎಲ್ಲಿಗೆ ಹೋಗಿದ್ದಾನೆ ಅಂತ ಕೇಳಿದಾಗ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೋಗಿದ್ದಾರೆ ಅಂತ ಕುಟುಂಬದವರು ಹೇಳ್ತಾರೆ. ಅವರಿಗೆ ವಿಷಯ ಮುಟ್ಟಿಸಿದ್ದೀವಿ, ಬರ್ತಾರೆ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ಪೊಲೀಸರು ಅವನ ಫೋನ್ ನಂಬರ್ ಇಸ್ಕೊಂಡು ಅವನಿಗೆ ಡೈರೆಕ್ಟ್ ಆಗಿ ಫೋನ್ ಮಾಡ್ತಾರೆ. ಎಲ್ಲಿದ್ದೀರಾ ಶಿವನಂಜೇಗೌಡ್ರೆ, ಯಾವಾಗ ಬರ್ತೀರಾ, ಅಂತ್ಯ ಸಂಸ್ಕಾರಕ್ಕೆ ಬರ್ತೀರಾ ಅಂತ ಕೇಳಿದಾಗ ಇಲ್ಲ ಸರ್ ಬರಕ್ಕಾಗಲ್ಲ, ಇಲ್ಲಿ ಫ್ಲೈಟ್ ಮಿಸ್ ಆಗಿದೆ ಅಂತ ಹೇಳ್ತಾನೆ. ಇವನು ಮಾತಾಡಿದ್ದನ್ನು ಕೇಳಿದ ಮೇಲೆ ಪೊಲೀಸರು ಈ ಶಿವನಂಜೇಗೌಡ ಅಲಿಯಾಸ್ ಗುಡ್ಡಪ್ಪನ ಬಗ್ಗೆ ತಮ್ಮದೇ ಸ್ಟೈಲ್ನಲ್ಲಿ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಆಗ ಪೊಲೀಸರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ನಡೀತಾ ಇತ್ತು ಅಂತ. ಆಗ ಪೊಲೀಸರು ಏನು ಗಲಾಟೆ, ಯಾವಾಗಿಂದ ಇಬ್ಬರ ಮಧ್ಯೆ ಕಿರಿಕ್ ನಡೀತಾ ಇತ್ತು ಅಂತ ವಿಚಾರಿಸಿದಾಗ ಇಬ್ಬರ ಮಧ್ಯೆ ಜಮೀನು ಗಲಾಟೆ ನಡೀತಾ ಇತ್ತು ಅನ್ನೋ ಮಾಹಿತಿ ಸಿಗುತ್ತೆ. ಅಲ್ಲದೆ ಮೃತಪಟ್ಟ ಕೃಷ್ಣೇಗೌಡ ಬೇಜಾನ್ ಸಾಲ ಮಾಡಿಕೊಂಡಿದ್ದ. ಈ ಬಗ್ಗೆ ಅಣ್ಣನಿಗೆ ಗೊತ್ತಾಗಿ ಜಾಸ್ತಿ ಟೆನ್ಷನ್ ತಗೋಬೇಡ, ನಿನ್ನ ಸಾಲ ಎಲ್ಲ ನಾನು ತೀರಿಸ್ತೀನಿ ಅಂತಲೂ ಹೇಳಿದ್ನಂತೆ. ಇದರ ಬದಲು ನೀನು ಒಂದು ಕೆಲಸ ಮಾಡು, ನಿನ್ನ ಜಮೀನನ್ನು ನನ್ನ ಹೆಂಡತಿ ಹೆಸರಿಗೆ ಬರೆದು ಕೊಟ್ಬಿಡು ಅಂತ ಅಣ್ಣ ಶಿವನಂಜೇಗೌಡ ತಮ್ಮನಿಗೆ ಹೇಳಿದ್ನಂತೆ. ಹೆಂಗಾದ್ರೂ ಮಾಡಿ ಈ ಸಾಲದವರ ಕಾಟದಿಂದ ಬಚಾವಾದ್ರೆ ಸಾಕು ಅಂತಾನೋ ಏನೋ ಈ ಕೃಷ್ಣೇಗೌಡ ಅಣ್ಣನ ಮಾತು ಒಪ್ಕೊಂಡಿದ್ದ. ಅದಕ್ಕೆ ಶಿವನಂಜೇಗೌಡ ಜಮೀನು ಸಿಗುತ್ತಲ್ಲ ಅಂತ ಆಸೆಯಿಂದ ತಮ್ಮನಿಗೆ ಎಷ್ಟು ಸಾಲ ಇತ್ತೋ ಎಲ್ಲ ತೀರಿಸ್ಬಿಟ್ಟಿದ್ದ. ಈ ಕೃಷ್ಣೇಗೌಡ ತನ್ನ ಹೆಸರಲ್ಲಿದ್ದ ಜಮೀನನ್ನು ತನ್ನ ಅತ್ತಿಗೆಯ ಹೆಸರಿಗೆ ಮಾಡಿ ಕೊಟ್ಬಿಟ್ಟಿದ್ದಂತೆ. ಆದರೆ ಯಾವಾಗ ಸಾಲ ಎಲ್ಲ ತೀರು ಹೋಯ್ತೋ ಸಾಲಗಾರರು ಮನೆ ಮುಂದೆ ಬರೋದು ನಿಲ್ಲಿಸ್ಬಿಟ್ರು, ಕೃಷ್ಣೇಗೌಡ ಚೇಂಜ್ ಆಗಿಬಿಟ್ಟ ಅಂತ ಶಿವನಂಜೇಗೌಡ ತನ್ನ ಸ್ಟೇಟ್ಮೆಂಟ್ನಲ್ಲಿ ಆರೋಪ ಮಾಡಿದ್ದಂತೆ. ಅಣ್ಣ ಎಷ್ಟು ಸಲ ಕೇಳಿದ್ರು ಜಮೀನಿನ ಪೊಸೆಷನ್ ಮಾತ್ರ ಬಿಟ್ಕೊಡ್ತಾ ಇರಲಿಲ್ವಂತೆ ಇವನು. ಎಷ್ಟು ಸಲ ಕೇಳಿದ್ರು, ಯಾವಾಗ ಕೇಳಿದ್ರು ಇವತ್ತು ನಾಳೆ ಅಂತ ಆಟ ಆಡಿಸ್ತಾ ಇದ್ದಂತೆ. ಇಷ್ಟು ಮಾತ್ರವಲ್ಲ, ಮೃತಪಟ್ಟ ಕೃಷ್ಣೇಗೌಡ ಜಮೀನು ಕೊಡೋಕೆ ಮನಸ್ಸಾಗದೆ ಅಕ್ಕ ತಂಗಿರಿಗೆ ಏನೇನೋ ಆಸೆ ತೋರಿಸಿ ಶಿವನಂಜೇಗೌಡನ ವಿರುದ್ಧವೇ ಕೇಸ್ ಹಾಕಿಸಿದ್ದ ಅನ್ನೋ ಆರೋಪ ಕೂಡ ಇವನ ಮೇಲಿದೆ. ಏನೋ ಪಾಪ ತಮ್ಮ ತುಂಬ ಕಷ್ಟದಲ್ಲಿದ್ದಾನೆ ಅಂತ ಅಣ್ಣ ನಿಂತ್ಕೊಂಡು ಸಹಾಯ ಮಾಡಿ ಅದರ ಬದಲಿಗೆ ಜಮೀನು ಬರೆಸ್ಕೊಂಡಿದ್ದ. ಆದರೆ ದುಡ್ಡು ತಗೊಂಡು ಜಮೀನು ಬರೆದುಕೊಟ್ಟು ಈಗ ಜಮೀನು ಬಿಡಲ್ಲ ಅಂದರೆ ಅದು ಬೇರೆ ಕೇಸ್ ಹಾಕಿ ಸತಾಯಿಸಿದ್ರೆ ಯಾರಿಗಾದರೂ ಕೋಪ ಬಂದೇ ಬರುತ್ತೆ. ಆದರೆ ಅಷ್ಟಕ್ಕೆ ಕೊಲೆಗೆ ಸುಪಾರಿ ಕೊಡೋದು ಖಂಡಿತ ತಪ್ಪು ಅಲ್ವಾ? ಕಾನೂನಿನ ಮೊರೆ ಹೋಗಿ ಸೊಲ್ಯೂಷನ್ ಹುಡುಕ್ಬೇಕಿತ್ತು. ಆದರೆ ಅಣ್ಣನಾದವ ಮಾತ್ರ ಇದೆಲ್ಲ ಆಪ್ಷನ್ ಬಿಟ್ಬಿಡ್ತಾನೆ. ಜಮೀನು ಕೊಡ್ತಾ ಇಲ್ವಲ್ಲ ಅಂತ ರಕ್ತ ಕುದೀತಾ ಇರುತ್ತೆ. ತಡಿ ನಿನಗೆ ಮಾಡ್ತೀನಿ, ನನಗೆ ಇಷ್ಟೊಂದು ಸತಾಯಿಸ್ತಾ ಇದೆಯಾ, ಪೊಲೀಸ್ ಕಂಪ್ಲೇಂಟ್ ಬೇರೆ ಕೊಡಿಸ್ತೀಯಾ ಅಂತ ಅಂದ್ಕೊಂಡು ಒಂದಿನ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾನೆ. ನಿಟ್ಟೂರಿನ ಸುಪಾರಿ ಕಿಲ್ಲರ್ಸ್ ಚಂದ್ರಶೇಖರ್ ಆ್ಯಂಡ್ ಗ್ಯಾಂಗ್ನ ಕರೆದು 5 ಲಕ್ಷ ಕೊಡ್ತೀನಿ, ನನ್ನ ತಮ್ಮ ಕೃಷ್ಣೇಗೌಡಗೆ ಒಂದು ಗತಿ ಕಾಣಿಸಿ ಅವನನ್ನು ಸಾಯಿಸ್ಬಿಡಿ, ಕೊಲೆ ಮಾಡಿಬಿಡಿ ಅಂತ ಸುಪಾರಿ ಕೊಡ್ತಾನೆ. ನೋಡಿ, ಒಡ ಹುಟ್ಟಿದ ಅಣ್ಣ ಸ್ವಂತ ತಮ್ಮನನ್ನೇ ಸಾಯಿಸೋಕೆ 5 ಲಕ್ಷ ಸುಪಾರಿ ಕೊಡ್ತಾನೆ ಅಂದರೆ ಎಂಥ ಮನುಷ್ಯ ಇವನು. ಈ ಸುಪಾರಿ ಕಿಲ್ಲರ್ಸ್ ಬಗ್ಗೆ ನೀವೆಲ್ಲ ಓದಿರ್ತೀರಾ, ನೋಡೇ ಇರ್ತೀರಾ. ಇವರಿಗೆ ಬರೀ ದುಡ್ಡಷ್ಟೇ ಇಂಪಾರ್ಟೆಂಟ್. ದುಡ್ಡು ಕೊಟ್ಟರೆ ಯಾರನ್ನಾದರೂ ಕೊಲೆ ಮಾಡಿ ಬಿಸಾಕ್ಬಿಡ್ತಾರೆ ಇವರು. ಇಂಥ ನೀಚರು ಇವರು. ದುಡ್ಡು ಇಸ್ಕೊಂಡು ಸುಪಾರಿ ಕಿಲ್ಲರ್ಗಳಾದ ಚಂದ್ರಶೇಖರ್, ಕೊಪ್ಪ ಗ್ರಾಮದ ಬಿ ಸುನೀಲ್, ಕೆಪಿ ಉಲ್ಲಾಸ್ಗೌಡ, ಎಎಂ ಪ್ರತಾಪ್, ಕೆಎಂ ಅಭಿಷೇಕ್, ಕೆ ಶ್ರೀನಿವಾಸ್, ರಾಮನಗರ ಎಚ್ ಹನುಮೇಗೌಡ ಎಂಬ 7 ಆರೋಪಿಗಳು ಸೇರಿಕೊಂಡು ಈ ಕೃಷ್ಣೇಗೌಡನನ್ನು ಹೆಂಗೆ ಫಿನಿಶ್ ಮಾಡೋದು ಅಂತ ಪ್ಲಾನ್ ಮಾಡ್ತಾರೆ. ಒಂದು ಸ್ಕೆಚ್ ಹಾಕ್ತಾರೆ. ಕೊಲೆಗೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಫೆಬ್ರವರಿ 11, 2025 ಬೆಳಗ್ಗೆ 6 ಗಂಟೆಗೆ ಅಂತ ಡೇಟ್ ಟೈಮ್ ಫಿಕ್ಸ್ ಮಾಡಿ ಗುಡ್ಡಪ್ಪನಿಗೂ ಹೇಳ್ತಾರೆ. ಅವನು ಆಯಿತು ಅಂತ ಹೇಳಿಬಿಡ್ತಾನೆ. ಆಗ ಸುಪಾರಿ ಕಿಲ್ಲರ್ಸ್ ಕೃಷ್ಣೇಗೌಡನನ್ನು ಸ್ವಲ್ಪ ದಿನ ಫಾಲೋ ಮಾಡಿ ಅವನು ಎಲ್ಲಿಗೆ ಹೋಗ್ತಾನೆ, ಏನೇನು ಮಾಡ್ತಾನೆ, ಹೀಗೆ ಅವನ ಚಲನವಲನಗಳನ್ನು ಟ್ರ್ಯಾಕ್ ಮಾಡ್ತಾರೆ. ಅವನು ಡೈಲಿ ಬೆಳಗ್ಗೆ ಬೇಗ ಎದ್ದು ಎಮ್ಮೆಗಳನ್ನು ದೇವಸ್ಥಾನದ ಎದುರುಗಡೆ ಇರೋ ಜಮೀನು ಒಳಗಡೆ ಕಟ್ಟಾಕೋಕೆ ಹೋಗ್ತಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದೇ ಸರಿಯಾದ ಟೈಮ್. ಅಷ್ಟೊತ್ತಿಗೆ ಅಲ್ಲಿ ಯಾರೂ ಇರಲ್ಲ. ಅಲ್ಲೇ ಅವನ ಗೇಮ್ ಫಿನಿಶ್ ಮಾಡೋಣ ಅಂತ ಸುಪಾರಿ ಕಿಲ್ಲರ್ಸ್ ಡಿಸೈಡ್ ಮಾಡ್ತಾರೆ.
ನೋಡಿ, ಈ ಕೃಷ್ಣೇಗೌಡನಿಗೆ ತನ್ನ ಸ್ವಂತ ಅಣ್ಣನೇ ನನ್ನನ್ನು ಸಾಯಿಸೋಕೆ ಸುಪಾರಿ ಕೊಟ್ಟಿದ್ದಾನೆ ಅನ್ನೋ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲದೆ ಫೆಬ್ರವರಿ 11ಕ್ಕೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಎಮ್ಮೆಗಳನ್ನು ಎಳ್ಕೊಂಡು ಜಮೀನ್ ಕಡೆ ಹೋದಾಗ 7 ಜನ ಸುಪಾರಿ ಕಿಲ್ಲರ್ಸ್ ಸೇರಿಕೊಂಡು ಕೃಷ್ಣೇಗೌಡನನ್ನು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಂದು ಚಾಕುವಿನಿಂದ ಕುತ್ತಿಗೆಗೆ ಇರಿದು ಎಸ್ಕೇಪ್ ಆಗಿಬಿಟ್ಟಿದ್ರು. ಇನ್ನು ಈ ಸ್ಟೋರಿ ಇಷ್ಟಕ್ಕೆ ಮುಗಿಯಲ್ಲ. ಕೊಲೆ ಮಾಡೋ ಡೇಟ್ ಹತ್ರ ಬರ್ತಿದ್ದ ಹಾಗೆ ಶಿವನಂಜೇಗೌಡ ಉರ್ಫ್ ಗುಡ್ಡಪ್ಪ ದುಡ್ಡು ಕೊಟ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋ ಮಹಾಕುಂಭಮೇಳಕ್ಕೆ ಹೋಗ್ಬಿಡ್ತಾನೆ. ಕುಂಭಮೇಳಕ್ಕೆ ರೀಚ್ ಆದಮೇಲೆ ಮಂಡ್ಯದಲ್ಲಿ ಸುಪಾರಿ ಕಿಲ್ಲರ್ಸ್ ಬೆಳ್ಳಂಬೆಳಗ್ಗೆ ನೆತ್ತರು ಹರಿಸಿದ್ರು. ಅಣ್ಣ ಎಷ್ಟು ಐನಾತಿ ಅಂದರೆ ಕೊಲೆಯಾದ ದಿನ ನಾನಿಲ್ಲಿ ಇರಲಿಲ್ಲ ಅಂತ ತೋರಿಸೋದಕ್ಕೆ, ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಕುಂಭಮೇಳದ ಪ್ಲಾನ್ ಮಾಡಿಕೊಂಡು ಹೋಗಿದ್ದ ಎನ್ನಲಾಗಿದೆ. ಇವನ ಪ್ಲಾನ್ ಅಂತೂ ಸಖತ್ತಾಗಿತ್ತು. ಆದರೆ ಪೊಲೀಸರು ಬಿಡ್ತಾರೆ ಹೇಳಿ? ಒಂದು ಸಣ್ಣ ಕ್ಲೂ ಸಿಕ್ಕರೆ ಸಾಕು, ಎಲ್ಲಿದ್ರೂ ಎತ್ತಾಕೊಂಡು ಬಂದು ಏರೋಪ್ಲೇನ್ ಹತ್ತಿಸಿದ್ರೆ ಎಂಥ ಆರೋಪಿಯು ಎಲ್ಲ ಸತ್ಯ ಹೇಳಿಬಿಡ್ತಾನೆ. ಹೀಗೆ ಪೊಲೀಸರು ಅಣ್ಣನನ್ನ ವಿಚಾರಣೆ ಮಾಡಿದಾಗ ಎಲ್ಲ ಬಾಯ್ಬಿಟ್ಟಿದ್ದ. ಅಲ್ಲದೆ ಯಾರಿಗೆ ಸುಪಾರಿ ಕೊಟ್ಟಿದ್ದ ಅಂತಾನೂ ಹೇಳಿದ್ದ. ತಕ್ಷಣ ಪೊಲೀಸರು ಎಲ್ಲ 7 ಜನ ಸುಪಾರಿ ಕಿಲ್ಲರ್ಸ್ನನ್ನ ಅರೆಸ್ಟ್ ಮಾಡಿದ್ರು. ಒಟ್ನಲ್ಲಿ ಭೂಮಿಗೋಸ್ಕರ ಕೃಷ್ಣೇಗೌಡ ಅದೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದ. ತಮ್ಮ ತನ್ನ ಜೀವವನ್ನೇ ಕಳ್ಕೊಂಡ್ರೆ ಇತ್ತ ಇದೇ ಮಣ್ಣುಗೋಸ್ಕರ ಶಿವನಂಜೇಗೌಡ ಜೈಲು ಸೇರಿದ್ದಾನೆ. ಆರೋಪಿ ಮಳವಳ್ಳಿ ತಾಲೂಕಿನ ಚಂದ್ರಶೇಖರ್ NS ಎಂಬಾತನನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಈ ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿದ್ದ ಎಲ್ಲ 8 ಮಂದಿ ಆರೋಪಿಗಳ ಡೀಟೇಲ್ಸ್ ಬಾಯ್ಬಿಟ್ಟಿದ್ದಾನೆ. ಎಲ್ಲರನ್ನೂ ಬಂಧಿಸಲಾಗಿದೆ ಅಂತ SP ಮಲ್ಲಿಕಾರ್ಜುನ್ ಬಾಲದಂಡಿ ತಿಳಿಸಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ತನ್ನ ಸ್ವಂತ ತಮ್ಮನನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರೋ ಆರೋಪ ಎದುರಿಸ್ತಿರೋ ಈ ಶಿವನಂಜೇಗೌಡ ಗ್ರಾಮದಲ್ಲಿ ಜನರಿಗೋಸ್ಕರ ಅಂತ ಮದನಹಟ್ಟಿ ಅಮ್ಮ ದೇಗುಲ ಕೂಡ ಕಟ್ಟಿಸಿದ್ದ ಎನ್ನಲಾಗಿದೆ. ಅಲ್ಲ, ಮನಸ್ಸಲ್ಲಿ ಇಷ್ಟೊಂದು ದ್ವೇಷ ಇಟ್ಕೊಂಡು ದೇವಸ್ಥಾನ ಕಟ್ಟಿಸಿದ್ರೆ ಆ ದೇವರು ಒಪ್ತಾನಾ? ಏನು ಪ್ರಯೋಜನ ನೀವೇ ಹೇಳಿ? ಮನುಷ್ಯರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಲ್ಲರೂ ಒಂದಲ್ಲ ಒಂದು ಪಾಪ ಮಾಡಿರ್ತೀವಿ ಅಲ್ವಾ? ನಾವು ಪಾಪ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಿ ಕೆಲವರು ಅದನ್ನು ತಿದ್ಕೊಂಡು ನಡೆದ್ರೆ, ಮತ್ತೆ ಕೆಲವರು ತಾವು ಮಾಡ್ತಿರೋದು ತಪ್ಪು, ಅದು ಪಾಪ ಅಂತ ಗೊತ್ತಿದ್ದು ಅದನ್ನೇ ಮುಂದುವರಿಸ್ತಾರೆ. ಇನ್ನೂ ಕೆಲವರು ಪಾಪ ಪರಿಹಾರಕ್ಕಾಗಿ ಗಂಗೆಯಲ್ಲಿ ಮುಳುಗಿ ಹೇಳ್ತಾರೆ. ಮನಸ್ಸಲ್ಲಿ ನಂಜು ತುಂಬಿಕೊಂಡಿದ್ದ ನಂಜೇಗೌಡ ಕೂಡ ತಾನು ಮಾಡಿದ ಪಾಪ ತೊಳೆಯೋಕೆ ಅಂತಾನೋ ಇಲ್ಲ ಮರ್ಡರ್ ಕೇಸಿಂದ ಎಸ್ಕೇಪ್ ಆಗೋಕೆ ಅಂತಾನೋ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗಿದ್ದ. ಈಗ ಮಾಡಿರೋ ತಪ್ಪಿಗೆ ಕಂಬಿ ಎಣಿಸ್ತಾ ಇದ್ದಾನೆ. ಇಲ್ಲಿ ತನ್ನ ಸಾಲ ತೀರಿಸಿದ ಅಣ್ಣನಿಗೆ ಮೋಸ ಮಾಡಿದ್ದು ತಮ್ಮ ಮಾಡಿದ ತಪ್ಪು. ಆದರೆ ಇಷ್ಟಕ್ಕೆ ಅವನನ್ನು ಕೊಲೆ ಮಾಡಿದ್ದು ಮಾತ್ರ ಅಕ್ಷಮ್ಯ ಅಪರಾಧ.